ಸ್ನೇಹಿತರೆ ನಮಸ್ಕಾರ. ಶೇಖ್ ಹಸೀನಾಗೆ ಭಾರತ ರಕ್ಷಣೆ ಕೊಡಿತು. ಭಾರತದ ವಿರುದ್ಧವಾಗಿ ನಿರಂತರವಾಗಿ ಏಕವಚನದಲ್ಲಿ ಸಾರ್ವಜನಿಕ ಪ್ರದೇಶದಲ್ಲಿ ಮಾತನಾಡುತ್ತಾ ಇದ್ದ ವಿದ್ಯಾರ್ಥಿ ನಾಯಕ ಅದೇ ಸಾರ್ವಜನಿಕ ಪ್ರದೇಶದಲ್ಲಿ ಕೊಲೆಯಾದ. ಕೊಲೆ ಮಾಡಿದ ದುಷ್ಕರ್ಮಿಗಳು ಭಾರತಕ್ಕೆ ಹಾರಿ ಹೋದ್ರು, ಅವರನ್ನ ಹಿಡಿದುಕೊಡಿ ಅಂತ ಪ್ರತಿಭಟನೆಗಳು ಕೂಡ ಹೆಚ್ಚಾಗ್ತಾ ಇದೆ. ಶೇಖ್ ಹಸೀನನನ್ನ ಮತ್ತೆ ನಮಗೆ ಒಪ್ಪಿಸಿ ಅಂತ ಘೋಷಣೆಗಳು ಬೇರೆ. ಏನಾಗ್ತಾ ಇದೆ ಬಾಂಗ್ಲಾದೇಶದಲ್ಲಿ? ಭಾರತದ ವಿರುದ್ಧ ಇಷ್ಟು ದ್ವೇಷ ಯಾಕೆ? ಭಾರತದ ವಿರುದ್ಧ ಪ್ರತಿಭಟನೆಗಳು ಕೂಡ ಯಾಕೆ? ಚೀನಾ ಮತ್ತು ಪಾಕಿಸ್ತಾನ ತನ್ನ ಕುತಂತ್ರ ಬುದ್ಧಿಯನ್ನ ಇಲ್ಲಿ ಯಾವ ರೀತಿಯಾಗಿ ತೋರಿಸ್ತಾ ಇದೆ? ಶೇಖ್ ಹಸೀನಾ ನಂತರ ಈಗ ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರ ಆಡಳಿತದಲ್ಲಿದೆ. ಮೊಹಮ್ಮದ್ ಯೂನಸ್ ದೇಶವನ್ನ ಮುನ್ನಡೆಸುತ್ತಿದ್ದಾನೆ. ಬಾಂಗ್ಲಾದೇಶದಲ್ಲಿ ಫೆಬ್ರವರಿ 2026ರಲ್ಲಿ ಅಂದರೆ ಮುಂದಿನ ವರ್ಷ ಸಾರ್ವತ್ರಿಕ ಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಇಲ್ಲಿರುವ ಪ್ರಮುಖ ರಾಜಕೀಯ ಪಕ್ಷಗಳೆಂದರೆ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರ ಆವಾಮಿ ಲೀಗ್, ಈ ಪಕ್ಷದ ಮೇಲೆ ನಿಷೇಧವಿದೆ, ಮತ್ತು ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ BNP ಮತ್ತು ಜಮಾತ್ ಎ ಇಸ್ಲಾಮಿಕ್ ಪಾರ್ಟಿ. ಈಗ ಪ್ರಮುಖವಾಗಿ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು ಭಾರತದ ಮೇಲೆ ತೀವ್ರವಾಗಿ ಪರಿಣಾಮ ಬೀರ್ತಾ ಇದೆ. ಯಾಕಪ್ಪ ಅಂತ ಹೇಳೋದಾದ್ರೆ, ಶೇಖ್ ಹಸೀನಾ ಭಾರತದಲ್ಲಿ ಇರುವುದು ಮತ್ತು ಭಾರತದ ಬಗ್ಗೆ ಯೂನಸ್ ಅವರ ಟೀಕೆಗಳಿಂದಾಗಿ ಭಾರತ ಮತ್ತು ಬಾಂಗ್ಲಾದೇಶ ಸಂಬಂಧ ಹದಗೆಟ್ಟು ಹೋಗಿದೆ. ಶೇಖ್ ಹಸೀನಾಗೆ ಭಾರತ ರಕ್ಷಣೆ ಕೊಟ್ಟಿದ್ದೇ ಈಗ ಬಾಂಗ್ಲಾದೇಶ ಭಾರತವನ್ನ ನಿರಂತರವಾಗಿ ಟೀಕೆ ಮಾಡುವುದಕ್ಕೆ ಕಾರಣವಾಗಿದೆ. ಪ್ರಮುಖವಾಗಿ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಒಬ್ಬ ವಿದ್ಯಾರ್ಥಿ ನಾಯಕ ಶರೀಫ್ ಉಸ್ಮಾನ್ ಹಾದಿ ನಿಧನದ ನಂತರ ಢಾಕಾದಲ್ಲಿ ಭಾರತದ ವಿರೋಧಿ ಹೆಚ್ಚಾಗತೊಡಗಿತು. ಈಗ ಪ್ರಮುಖವಾಗಿ ಭಾರತವು ಬಾಂಗ್ಲಾದೇಶದಲ್ಲಿರುವ ತನ್ನ ರಾಜತಾಂತ್ರಿಕ ಕಚೇರಿಗಳ ರಕ್ಷಣೆಯ ಬಗ್ಗೆ ಕಳವಳ ವ್ಯಕ್ತಪಡಿಸ್ತಾ ಇದೆ. ಒಂದು ಕಡೆ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಹೆಚ್ಚಾಗ್ತಾ ಇದೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಹಿಂದೂಗಳ ಮನೆ ಮತ್ತು ದೇವಾಲಯಗಳ ಮೇಲೆ ನಿರಂತರವಾಗಿ ದಾಳಿಗಳು ನಡೆದಿದೆ. ಮತ್ತೊಂದು ಕಡೆಗೆ ಇಸ್ಕಾನ್ ವಿವಾದ ಕೂಡ ಹೆಚ್ಚಾಗ್ತಾ ಇದೆ. ಹಿಂದೂ ನಾಯಕ ಚಿನ್ಮಯ್ ಕೃಷ್ಣದಾಸ್ ಅವರ ಬಂಧನವೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಭಾರತದ ನಿಲುವು ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಭಾರತವು ಬಾಂಗ್ಲಾದೇಶದ ಮೇಲೆ ನಿರಂತರವಾಗಿ ರಾಜತಾಂತ್ರಿಕ ಒತ್ತಡ ಹೇರ್ತಾ ಇದೆ. ಒಂದು ಕಡೆಗೆ ಬಾಂಗ್ಲಾದೇಶ ಮತ್ತು ಭಾರತದ ನಡುವಿನ ಸಂಬಂಧ ಬಿಕ್ಕಟ್ಟುವಾಗ್ತಾ ಇದ್ರೆ, ಈ ಕಡೆಗೆ ಅದರ ಲಾಭವನ್ನ ಪಡೆದುಕೊಳ್ಳುವುದಕ್ಕೆ ಶತ್ರು ದೇಶ ಆಗಿರತಕ್ಕಂಥ ಪಾಕಿಸ್ತಾನ ಮತ್ತು ಚೀನಾ ಅದರ ಲಾಭವನ್ನ ಹೇಗಪ್ಪ ತೆಗೆದುಕೊಳ್ಳೋದು ಸಾಧ್ಯ ಅಂತ ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಮಾಡೋದಕ್ಕೆ ಮುಂದಾಗಿದೆ. ಪ್ರಮುಖವಾಗಿ ಚೀನಾ ಮತ್ತು ಪಾಕ್ ಪ್ರಭಾವ ಹೆಚ್ಚಾಗಿ ಕಾಣ್ತಾ ಇದೆ. ಬಾಂಗ್ಲಾದೇಶವು ಈಗ ಭಾರತಕ್ಕಿಂತ ಹೆಚ್ಚಾಗಿ ಚೀನಾ ಮತ್ತು ಪಾಕಿಸ್ತಾನದತ್ತ ಒಲವು ತೋರಿಸ್ತಾ ಇರುವುದು ಕೂಡ ಭಾರತಕ್ಕೆ ಭದ್ರತಾ ಆತಂಕ ಹೆಚ್ಚಾಗ್ತಾ ಇದೆ. ಬಾಂಗ್ಲಾದೇಶದ ಇತ್ತೀಚಿನ ವಿದ್ಯಾರ್ಥಿ ದಂಗೆಯಲ್ಲಿ ಶರೀಫ್ ಉಸ್ಮಾನ್ ಹಾದಿ 32 ವರ್ಷದ ವಿದ್ಯಾರ್ಥಿ ನಾಯಕ ಢಾಕಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ದರು. 2024ರ ಜುಲೈ ಆಗಸ್ಟ್ನಲ್ಲಿ ನಡೆದ ಶೇಖ್ ಹಸೀನಾ ಸರ್ಕಾರದ ವಿರೋಧಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು. ಇನ್ಕ್ವಿಲಾಬ್ ಮಂಚ್ ಸಂಘಟನೆಯ ವಕ್ತಾರರಾಗಿದ್ದರು. ಅಲ್ಲದೆ ಮುಂಬರುವ ರಾಷ್ಟ್ರೀಯ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಕ್ಕೆ ಸಿದ್ಧವಾಗಿದ್ದರು. ಆದರೆ ಇದೇ ಡಿಸೆಂಬರ್ 12, 2025ರಂದು ಢಾಕಾದಲ್ಲಿ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಇವರ ತಲೆಗೆ ಗುಂಡಿಟ್ಟು ಕೊಂದೇ ಬಿಟ್ಟಿದ್ದರು. ಗಂಭೀರವಾಗಿ ಗಾಯಗೊಂಡಿದ್ದ ಇವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಸಿಂಗಾಪುರ್ಗೆ ಕರೆದೊಯ್ಯಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಡಿಸೆಂಬರ್ 18ರಂದು ಅಂದರೆ ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟರು. ಪರಿಣಾಮ ಇವರ ಸಾವಿನ ಸುದ್ದಿ ಹರಡ್ತಾ ಇದ್ದಂತೆ ಬಾಂಗ್ಲಾದೇಶದಲ್ಲಿ ಭಾರೀ ಹಿಂಸಾಚಾರ ಭುಗಿಲೆದ್ದಿದೆ. ಪ್ರತಿಭಟನಾಕಾರರು ಪ್ರಮುಖ ಪತ್ರಿಕಾ ಕಚೇರಿಗಳು ಮತ್ತು ರಾಜಕೀಯ ಕಚೇರಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಸರ್ಕಾರವು ಇವರ ಗೌರವಾರ್ಥಕ್ಕಾಗಿ ಶನಿವಾರ ಡಿಸೆಂಬರ್ 20ರಂದು ದೇಶಾದ್ಯಂತ ಶೋಕಾಚರಣೆಯನ್ನು ಆಚರಿಸ್ತಾ ಇದೆ.